ರಾಜಕೀಯ ಅಥವಾ ಪ್ರಜಾಕೀಯ? ಯಾಕೆ ಹಿಂಗೆ ನೀವು? ಅಲ್ಲ, ಅದರಲ್ಲೇನಿದೆ? ರಾಜಕೀಯದಲ್ಲಿ ಪ್ರಜಾಕೀಯ. ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಈಗ ಯಾರೋ ಬಂದು ನೀವೇನೋ ಕಾಂಟ್ರವರ್ಸಿ ಮಾತಾಡ್ತಿರ್ತೀರ ನನ್ನ ಜೊತೆ, ಅದು ಸಿಕ್ಕಾಪಟ್ಟೆ ವ್ಯೂಸ್ ಬಂದರೆ ಬೇರೆಯವ್ರನ್ನ ಬಂದು ನೀವು ತುಂಬ ಒಳ್ಳೇದು ಮಾತಾಡ್ಸಲ್ಲ. ಕಾಂಟ್ರವರ್ಸಿನೇ ಜಾಸ್ತಿ ವ್ಯೂಸ್ ಬರ್ತಿದೆ ಅಂದರೆ ಕಾಂಟ್ರವರ್ಸಿನೇ ಮಾತಾಡ್ತಾರೆ ಕೆಲವರು. ನಿಮಗೇನೋ ಒಳ್ಳೆತನ ಬಂದು ಬೇಡ, ಕಾಂಟ್ರವರ್ಸಿ ಮಾಡೋದು ಬೇಡ, ನಾನು ಒಳ್ಳೆಯದೇ ಮಾತಾಡೋಣ ಅಂದರೆ ಅದು ನಿಮ್ಮ ಎಥಿಕ್ಸು. ಆವಾಗ ನಿಮಗೆ ಕಾಂಟ್ರವರ್ಸಿ ಬಂದಿದ್ದು ಮಿಲಿಯನ್ ವ್ಯೂಸ್ ಬಂದಿರಲ್ಲ, ಅಲ್ಲಿ ನಿಮಗೆ ಬರೀ 1,00,000 ವ್ಯೂಸ್ ಬಂದಿರುತ್ತೆ. ನೀವು ಅದಕ್ಕೆ ನಿಂತ್ಕೊಂಡ್ರೆ ಓಕೆ, ಸಂತೋಷ. ಯಾರೋ ಒಬ್ಬರು ಬಿಸ್ನೆಸ್ ಮಾಡ್ತಿದ್ದಾರೆ, ಜನ ಅದನ್ನು ನೋಡ್ತಿದ್ದಾರೆ ಅಂದರೆ ಜನ ಸ್ಟಾಪ್ ಮಾಡಬೇಕಲ್ವಾ? ಇವಾಗ ನ್ಯೂಸ್ ಚಾನಲಲ್ಲಿ ಒಂದು ಫಸ್ಟ್ ಹೆಡ್ಲೈನ್ಸ್ ಅಂತ ಕೊಡ್ತಾರೆ, 6 ವಿಚಾರ ಏನೋ ಹಾಕ್ತಾರೆ. ನನಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದು ತುಂಬ ಕೆಟ್ಟ ಹೆಡ್ಲೈನ್ಸ್ಗಳಿದೆ ಅಲ್ಲಿ ಅಂದರೆ ನಾನು ನೋಡಬಾರ್ದು ಅದನ್ನ. ಅವಾಗ ಅವ್ರು ಅದನ್ನು ಕಂಟಿನ್ಯೂ ಮಾಡೋದು, ಇದಕ್ಕೆ TRP ಬರಲ್ಲ ಅಂತ. ನಾನು ಅದನ್ನೇ ನೋಡ್ತಾನೆ ಇದ್ಬಿಟ್ಟು ತಿರ್ಗಿ ಅವ್ರಿಗೆ ಬೈಯೋದಿದೆಯಲ್ಲ, ಅದು ನನ್ನ ತಪ್ಪಲ್ವಾ? ನಾನು ನೋಡೋದು ಸ್ಟಾಪ್ ಮಾಡಬೇಕು. ಅವ್ರ ಎಥಿಕ್ಸ್ನ ಕ್ವಶನ್ ಮಾಡೋದಕ್ಕೆ ಮುಂಚೆ ನನ್ನ ಎಥಿಕ್ಸ್ನು ನಾನು ನೋಡ್ಕೋಬೇಕಲ್ವಾ? ಐ ಥಿಂಕ್ ಇದು ಒಂದು ಸಮಾಜ ಬದಲಾಗಬೇಕಂದ್ರೆ ಎಲ್ಲರದು ಪಾತ್ರ ಇದೆಯಲ್ಲ, ಎಲ್ಲರೂ ಅವ್ರವ್ರದ್ದು ನಾನು ಬದಲಾದ್ರೆ ಸಮಾಜ ಬದಲಾಗತ್ತೆ. ನಾನೊಬ್ಬ ಬದಲಾಗ್ಬಿಟ್ರೆ ಸಾಕ ಅಂದ್ರೆ ಬೇಸಿಕಲಿ ನೀನು ಹೇಳೋದು ಕನ್ನಡಿ ಇದ್ದಂಗೆ, ಅಷ್ಟೇ. ಈಗ ನಾನೇನೋ ಅಲ್ಲೇ ಮುಂದೆ ಕಾಣ್ತಾ ಇರತ್ತೆ ಅಂತ. ಹೌದು, ನಾವು ಬದಲಾದ್ರೆ ಮಾತ್ರ ಸಮಾಜ ಬದಲಾಗೋದು. ನಾನೊಬ್ಬ ಬದಲಾಗ್ಬಿಟ್ರೆ ಸಾಕ, ನಾನೊಬ್ಬನೇ ಬದಲಾಗ್ಬಿಟ್ರೆ ಸಾಕ ಅನ್ನೋರೆ ತುಂಬ ಜನ ಇರೋದಿಲ್ಲ. ನೀವು ಏನಾದ್ರು ನಮ್ಗೆ ಆಗ್ಬೇಕು ಬಿಡಿ, ಅಲ್ಲೇನೋ ನಡೀತಾ ಇದೆಯಲ್ಲ, ನಮ್ಗೆ ಆಗ್ಬೇಕು. ಇಲ್ಲ, ಅದೇ ನಾವು ಏನೇ ಮಾಡಿ ಎಲ್ಲಾದರೂ ಹೋಗಿ ನಮ್ದು ಎಲೆಕ್ಷನ್ನೇ ಬರೋದು ಫಸ್ಟ್ ತಲೆಗೆ. ನೀನು ಕರೆಕ್ಟಾಗಿ ವೋಟ್ ಮಾಡಿದ್ರೆ, ನಿನಗೆ ಬುದ್ಧಿ ಇರೋನಿಗೆ ಕರೆಕ್ಟಾಗಿ ವೋಟ್ ಮಾಡಿದ್ರೆ ಅವ್ನು ಕರೆಕ್ಟಾಗಿ ಕೆಲಸ ಮಾಡ್ತಾನೆ ವಿಷಯ. ಬಟ್ ಇವತ್ತೇನಾಗ್ಬಿಟ್ಟಿದೆ, ಇನ್ನೊಂದೇ ಪ್ರಶ್ನೆ, ಆಳುವಲ್ಲಿ ಉಳಿದವನೇ ಗೌಡ ಥರನೂ ಇದೆಯಲ್ಲ ಈಗ. ಅಂದರೆ ಅಲ್ಲಿ ಇರೋರಲ್ಲಿ ಬೆಸ್ಟ್ ಯಾರು ನೋಡ್ತೀವಿ ಹೊರತು ಅಲ್ಲಿರೋರಲ್ಲಿ ಬೇರೆ ಏನೋ ತರಬೇಕಂತ. ಐ ಥಿಂಕ್ ದಿಸ್ ಆರ್ ಆಲ್ ಬಿಗ್ ಡಿಬೇಟ್ಸ್ ಟು ಹ್ಯಾವ್. ಬಟ್ ಇನ್ನೊಂಥರ ನೀನು ನೋಡಿದ್ರೆ, ಹುಚ್ಚನ್ ಸರಿ ಮಾಡ್ತಾ ಇರೋರು ಸರಿ ಮಾಡ್ಬೇಕನ್ನೋ ಹುಚ್ಚನ್ ಇರೋರೇ ತಾನೆ. ತುಂಬ ಸ್ಪಷ್ಟವಾಗಿ ಕನ್ನಡ ಮಾತಾಡ್ಕೊಂಡು, ತುಂಬ ಅಪರೂಪದ ಪದಗಳನ್ನು ಮಾತಾಡ್ಕೊಂಡು, ಆಧ್ಯಾತ್ಮದ ಬಗ್ಗೆನೋ ಜೀವನದ ಬಗ್ಗೆನೋ ಮಾತಾಡ್ತಾ ಇದ್ರೆ, ಕನ್ನಡ ಮಾತಾಡೋಕ್ಕೇಳ ಅವನಿಗೆ ಅಂತಾರೆ. ಇವನಿಗೆ ಅದು ಔಟ್ ಆಫ್ ಸಿಲೆಬಸ್ಸು. ಅವ್ನು ತುಂಬ ಕರೆಕ್ಟಾಗಿ ಮಾತಾಡ್ತಿರ್ತಾನೆ ಪಾಪ, ಕನ್ನಡ ಮಾತಾಡೋಕೆ ಹೇಳು ಅಂತಾರೆ. ಅಥವಾ ಅವ್ರು ಯಾರೋ ಬರೀ ಚಿಂತನೆಗಳು, ಪುಸ್ತಕಗಳು, ಅದು ಇದು ಅಂತ ಏನಾರು ಮಾತಾಡ್ತಾರೆ, ಅವ್ರನ್ನ ರೈಟಿಸ್ಟೋ ಲೆಫ್ಟಿಸ್ಟೋ ಏನೋ ಮಾಡಿ ಕೂರಿಸ್ತಾರೆ. ಇಲ್ದಾರೆ ಇವರೇ ಅವ್ರು ಕರಿಬೇಕಾದ್ರೆ ಸಮ್ XYZ ಇವರು ಚಿಂತಕರು ಅಂತ ಕರೆದು ಬಿಡ್ತಾರೆ ಇವರೇ ಇಂಟ್ರೊಡಕ್ಷನಲ್ಲಿ. ಇದೆಲ್ಲ ಹೇಳಿದಾಗ ನನಗೆ ಏನು ಅನ್ಸುತ್ತೆ ಗೊತ್ತಾ, ಇಡೀ ಸಮಾಜ ಜಜ್ಮೆಂಟ್ಸ್ಗಳ ಮತ್ತು ಅಭಿಪ್ರಾಯಗಳ ಜೈಲುಗಳು. ಹೌದು ಹೌದು ಹೌದು, ತುಂಬ ಇದೆ. ಎಲ್ಲ ಈ ಸೆಲ್ಗಳ ಥರ, ಈಗ ಯಾವ ಸೆಲ್ಲಲ್ಲಿ ಸಿಗಾಕೊಂಡಿದ್ದೀವಿ, ಅದು ಸೆಲ್ಲನ್ನು ಕೆಲವು ಸತಿ ಸಿಗಾಕೊಂಡಿದ್ದು ಅದನ್ನು ದಾಟಿ ಆಚೆಗೆ ಬಂದಿದ್ದೀವಿ ಅನ್ನೋದು ಈಗ ಪ್ರಶ್ನೆ. ಅಭಿಪ್ರಾಯಗಳು, ಒಪಿನಿಯನ್ಸು. ಇಲ್ಲ, ಒಪಿನಿಯನ್ ಮ್ಯಾಟರ್ಸು ಇಲ್ಲ ಅಂತಲ್ಲ, ಬಟ್ ಎಲ್ಲರ ಅಭಿಪ್ರಾಯಗಳನ್ನು ಎಲ್ಲನೂ ತಗೊಳ್ಳೇಬೇಕು ಅಂತ ಏನಿಲ್ಲ. 100% ನಾವು ಎಲ್ಲದಕ್ಕೂ ಅಭಿಪ್ರಾಯ ಕೊಡಬೇಕು ಅಂತಲೂ ಏನಿಲ್ಲ. ಬಟ್ ಜನ ಕೊಡ್ತಾನೇ ಇದ್ದಾರೆ, ಎಲ್ಲದಕ್ಕೂ ಅಭಿಪ್ರಾಯ ಕೊಡ್ತಿದ್ದಾರೆ. ನಾವು ಏನು ನೋಡಬೇಕು, ಮನೇಲಿ ಯಾವ ಚಾನಲ್ ನೋಡಬೇಕು, ಏನು ನೋಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದಲ್ವಾ? ಮತ್ತು ಸಿಕ್ಕಿದ್ದಕ್ಕೆಲ್ಲ ನಿನ್ನ ಯಾರು ಕೇಳಿದವ್ರ ಅಭಿಪ್ರಾಯ? ಯಾಕೆ ಕೊಡ್ತೀರಾ ಎಲ್ಲದಕ್ಕೂ ಅಭಿಪ್ರಾಯ? ಆ್ಯಂಡ್ ಕೆಲವೊಂದು ವಿಚಾರಗಳನ್ನು ವೇದಿಕೆಗಳಲ್ಲಿ ಮಾತೇ ಆಡಬಾರ್ದು. ಉದಾಹರಣೆಗೆ ಈಗ ನಾನು ಹೇಳ್ತೀನಿ, ಜಾತಿ ಧರ್ಮದ ಬಗ್ಗೆ ಮಾತೇ ಆಡಬಾರ್ದು ಅಂತ. ಅದು ನಿನ್ನ ವೈಯಕ್ತಿಕ ವಿಚಾರ, ಒಳಗಿರಬೇಕು, ಒಳ ವಸ್ತ್ರ ಥರ. ಅದು ನಮ್ಮಲ್ಲಿ ಜಾತಿ ಗಣತಿ ಮಾಡ್ತಿದ್ದಾರೆ. ನಾನು ಹೇಳ್ತೀನಿ, ಜಾತಿ ಧರ್ಮದ ಬಗ್ಗೆ ವೇದಿಕೆಯಲ್ಲಿ ಮಾತಾಡಬೇಡಿ, ಒಳ್ಳೇದೇನಾದ್ರು ಮಾತಾಡಿ. ನೀವು ಬೆಳಗ್ಗೆ ಎದ್ದರೆ ಏನಿದೆ ನ್ಯೂಸ್, ಅವ್ನು ಚುಚ್ಚುದಂತೆ, ಅವ್ನು ಇವ್ನಿಗೇನೋ ಮಾಡಿದಂತೆ, ಇವ್ರ ಜಾತಿಯವರು ಇವನ ಪಕ್ಷದವನಿಗೆ ಒಳಗಡೆ ಏನೋ ಹೇಳೋದಂತೆ, ಇವ್ನು CD ರಿಲೀಸ್ ಅಂತೆ, ಇವ್ನು ಪೆನ್ ಡ್ರೈವ್ ಅಂತೆ. ಏನು ನೋಡೋಣ ನಾವು ಹೊಸದು? ಏನೂ ಇಲ್ಲ. ಹೊಸದೇನೋ ಮಾಡಬೇಕು ಅನ್ನೋದು ಹಳೇದಾಗಿದೆ ಇವಾಗ. ಅಂದರೆ ನಾವು ಎಲ್ಲಿ ಬದುಕ್ತಾ ಇದೀವಿ ಗುರು? ಅವಾಗ ನಮ್ಗೆ ಏನು ಅನ್ಸ್ಬೇಕಂದ್ರೆ, ನಮ್ಮ ಪ್ರಿಯಾರಿಟಿ ಏನು? ನೀನು ಯಾವ ಪೇಜ್ನ ಲೈಕ್ ಮಾಡಿದ್ಯಾ, ನಿಂಗೆ ಅದೇ ಕಂಟೆಂಟ್ ಬರ್ತಾ ಇರುತ್ತೆ. ನೀನು ಯಾವ ಚಾನಲ್ ಹಾಕಿದ್ಯಾ, ನಿಂಗೆ ಅದೇ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ನೀನು ಮನಸ್ಸಿಗೂ ಅಷ್ಟೇ. ಇದೆಲ್ಲ ತೆಗೆದ್ಬಿಡು, ಸಿನಿಮಾ ಹಾಡು ಹಾಕೋ ಗುರು, ನೆಮ್ಮದಿಯಾಗಿ ನೀನು ಕೆಲಸ ಮಾಡ್ಕೋ. ಏನೋ 1000 ಪುಸ್ತಕ ಇದೆ, ಓದು. ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರದ್ದು ತೊಗೊಂಡು ಓದು. ನ್ಯೂಸ್ ಪೇಪರ್ ಓದು. ಆ ನ್ಯೂಸ್ ಪೇಪರಲ್ಲಿ ಬರೀ ನೆಗೆಟಿವ್ ಇದೆಯಾ, ಬೇರೆ ನ್ಯೂಸ್ ಪೇಪರ್ ತೊಗೋ, ಇಲ್ಲ ಮ್ಯಾಗ್ಝಿನ್ ತೊಗೋ. ನಮ್ಮಲ್ಲೇ ಇದೆ ಎಲ್ಲ ಥಿಂಗ್ಸು. ನಾವು ತೊಗೊತಿಲ್ಲ. ನಾವು ಸುಮ್ಮನೆ ಹಾಕ್ಬಿಟ್ಟು ಅವ್ರಿಗೆ ಬೈತಿದ್ದೀವಿ ಅಷ್ಟೇ. ಅಯ್ಯೋ ಇವನೊಂದು ಕೆಟ್ಟ ಚಾನಲ್ ಗುರು, ಯಾಕಾನ ನೋಡ್ತೀವೋ ಅನ್ಸ್ಬಿಡುತ್ತೆ ಅಂತ. ನನ್ನ ಕೆಟ್ಟತನ ಏನಿದೆ ಅಂತ ಕಮೆಂಟ್ ಹಾಕಕ್ಕೆ ಪೂರ್ತಿ ನೋಡಿರ್ತಾನೆ ಅವ್ನು ವೀಡಿಯೋ. ನೀನು ನೋಡ್ಬೇಡ ಕಣ, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊ, ಯಾಕೆ ನೋಡ್ತೀಯಾ, ಬೇರೆ ನೋಡು. ಅಂದರೆ ನನ್ನ ಚಾನಲ್ ಅಂತಲ್ಲ, ಎಲ್ಲವೂ ಹಾಗೆ. ನಮಗೆ ಕೆಟ್ಟದ್ದು ಅನ್ಸಿದ್ರೆ ನಾವು ನೋಡೋ ಸ್ಟಾಪ್ ಮಾಡಿದ್ರೆ ಸಾಕು, ಅದು ನಮಗೆ ಬರ್ತಿರಲ್ಲ ಅಂತ. ಯಾರನ್ನೋ ಒಬ್ಬನ ಅನ್ಫಾಲೋ ಮಾಡಿದ್ರೆ, ಅನ್ಸಬ್ಸ್ಕ್ರೈಬೋ ಏನೋ ಮಾಡಿಕೊಂಡ್ರೆ, ನಿನ್ನ ಅವ್ನ ಕಂಟೆಂಟ್ ಬಂದಿಲ್ಲ ಅಂದಾಗ ನಿಂಗೆ ಖುಷಿಯಾಗಿರ್ತೀಯ ತಾನೇ, ನೆಮ್ಮದಿಯಾಗಿರ್ತೀಯ. ನಿಂಗೆ ಬೆಳಗ್ಗೆ ಎದ್ದು ನಿನಗೆ ವಿಷ್ಣು ಸಹಸ್ರನಾಮ ಬೇಕಾ ಹಾಕೋ, ಕೌಸಲ್ಯ ಸುಪ್ರಜಾರಾಮ ಬೇಕಾ ಹಾಕೋ, ಇಲ್ಲ ಬೇಡ ನಂಗೆ ಐಟಮ್ ಸಾಂಗ್ ಬೇಕಾ ಹಾಕೋ. ನಿನಗೇನು ಖುಷಿ ಕೊಡ್ತಿದ್ದೆ ಅದನ್ನ ಹಾಕೋ ಗುರು, ನಿಂಗೆ ಅದು ಖುಷಿ.
ನೀನು ಎದ್ಬಿಟ್ಟು ಯಾವುದೋ ಒಂದು ಬೇಡದೇ ಇರೋ ಚಾನಲ್ ಹಾಕ್ಕೊಂಡು ಆ ಚಾನಲ್ ಅವ್ರು ಬರೀ ಹಿಂಗೆ ಹೇಳ್ತಾರೆ, ನೆಗೆಟಿವ್ ಹೇಳ್ತಾರೆ, ಲೈಫ್ ತುಂಬ ನೆಗೆಟಿವ್ ಆಗಿಬಿಟ್ಟಿದೆ ಅಂದರೆ ನೀನು ಯಾಕೆ ನೋಡ್ತಿದ್ಯಾ ಅದನ್ನ? ತುಂಬ ಹಳ್ಳಗಳಿದೆ ಅಂದರೆ ಆ ರೋಡಲ್ಲೇ ಓಡಾಡೋದ, ನಾವು ನೈಸ್ ರೋಡ್ಗೆ ಹೋಗ್ಬೇಕು ಅಂತೀವಿ, ಅದು ಪ್ರಿಯಾರಿಟಿ ತಾನೇ. ಯಾಕೆ ಆ ರೋಡಲ್ಲಿ ಹೋಗ್ತಿದ್ಯಾ ನೀನು? ಹಂಗಿದ್ಮೇಲೆ ಇಲ್ಲ ನಿನ್ನ ನಂಬಿಕೆಗಳೇ ಸರಿ ಇಲ್ಲ ಅಥವಾ ನೀನು ಆಚೆ ಹೇಳ್ತಾ ಇರೋದು ಸರಿ ಇಲ್ಲ. ನಾನು ಸರಿ ಹೋದರೆ ಪ್ರಪಂಚ ಸರಿ ಹೋಗುತ್ತೆ ಅಂದ್ಕೊಂಡ್ರೆ ಬದುಕ್ಬೋದು. ಎಲ್ಲ ಥರ ಆಪ್ಷನ್ ನಮ್ಮಲ್ಲೇ ಇದೆ, ನಾನೊಬ್ಬ ಸರಿ ಹೋದರೆ ಸಾಕು. ಯೂಶಲಿ ಹೇಗಂದರೆ ನಮ್ಮಲ್ಲಿ ಕುರಿ ಮಂದೆ ಅನ್ನೋ ಒಂದು ಮಾತು ಬಂತು. ಕುರಿಗಳು ಸಹ ನಾವೆಲ್ಲ ಕುರಿಗಳೇ ಒಂದು ಲೆಕ್ಕದಲ್ಲಿ ನೋಡಿದ್ರೆ. ನಾವು ಇವತ್ತು ಏನು ಪಾಲಿಸ್ತಾ ಇದ್ದೀವಿ ಯಾವುದೂ ಒರಿಜಿನಲ್ ಅಲ್ಲ. ಯಾವುದೋ ಒಂದು ಕಾಲದಲ್ಲಿ ನಮಗಿಂತ ಮುಂಚೆ ಇದ್ದವ್ರು ಏನೋ ಮಾಡೇ ಹೋಗಿರ್ತಾರೆ, ಅದು ಮುಂದೇನೋ ಹಾಗೆ ಆಗುತ್ತೆ. ಬಟ್ ಕೆಲವು ಸತಿ ಇರೋದ್ರಲ್ಲಿ ಪಾಪ್ಯುಲರ್ ಒಪಿನಿಯನ್ ಅಲ್ಲ, ಅದರಲ್ಲಿ ಸ್ವಲ್ಪ ಇರೋದ್ರಲ್ಲಿ ನಾನು ಒಬ್ಬನೇ ಇದ್ದೀನಿ, ಇದರಲ್ಲಿ ಒಂಟಿ ಆದರೂ ಪರವಾಗಿಲ್ಲ, ಈ ನಿಲ್ಲುವಾಗ ನಾನು ಗಟ್ಟಿಯಾಗಿ ನಿಲ್ತೀನಿ ಅನ್ನೋ ಕ್ಷಣಗಳು, ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ನೀವು? ಇಲ್ಲ, ಲಕ್ಕಿಲಿ ನಾನು ಹಂಗೆ ನಿಂತಾಗಲೂ ಒಂದು 10-15 ಜನ ಈ ಕಡೆ ಬಂದಿದ್ದಾರೆ, ರೆಗ್ಯುಲರ್ ಆಗಿರೋರು ತುಂಬ ಜನ ಇದ್ದಾರೆ. ಮತ್ತು ಅಂದರೆ ನಾವು ಹೆಂಗೆ ಯೋಚನೆ ಮಾಡ್ತೀವೋ ಅವರು ಹಾಗೆ ಯೋಚನೆ ಮಾಡೋರು ಇದ್ದಾರೆ. ಯು ಅಟ್ರಾಕ್ಟಿವ್ ಟ್ರೈಬ್ ಅಂತ ಅದಕ್ಕೆ ಹೇಳಿ. ಸೊ ಅದು ಸಮಾನ ಮನಸ್ಥಿತಿ ಇರೋರು ಯಾವಾಗಲೂ ಒಂದಾಗಿ ಸಿಗ್ತಿರ್ತಾರಲ್ವಾ. ನಮ್ಗೆ ಯಾಕೆ ಯಾವಾಗಲೂ ಯಾರ ಜೊತೆ ಕಂಫರ್ಟು? ಇವಾಗ ನೀವು ನಾಳೆ ಸಂಜೆ ಪಾರ್ಟಿ ಮಾಡಬೇಕು ಅಂದರೆ ನೀವು ಯಾರನ್ನು ಕರಿತೀರಾ? ನೀವು ಇಂಟರ್ವ್ಯೂ ಮಾಡಿರೋರು ಒಂದು 3,000 ಜನ ಇದ್ದಾರೆ, ಬಟ್ ನೀವು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ನೇ ಕರಿತೀರಾ. ಅಂದರೆ ನಿಮಗೆ ಅವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ಅಂತ.